ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನನಗೆ ಇವತ್ತು ಮತ್ತು ನಾಳೆ 2 ಡೇಸ್ ರಜೆ ಇತ್ತಂತೇಳಿ ಫ್ರೈಡೇನೇ ಊರಿಗೆ ಬಂದ್ವಿ. ನಮ್ಮಪ್ಪ ನಮ್ಮಮ್ಮ ತೋಟದ ಹತ್ರ ಹೋಗೋಣ ಅಂತ ಹೊರಟಾಗ ನನ್ನ ಮಗಳು ನಾವು ಹೋಗೋಣಮ್ಮ ಅಂತ ಅಂದ್ಲು. ಆವಾಗ ಅಪ್ಪ ನನ್ನನ್ನು ನನ್ನ ಮಗಳನ್ನು ಗಾಡೀಲಿ ಕರ್ಕೊಂಡು ತೋಟದ ಹತ್ರ ಹೋದ್ವಿ. ಆವಾಗ ಅಮ್ಮ ನಡ್ಕೊಂಡು ಬರ್ತಾಯಿದ್ರು. ಆವಾಗ ನಮ್ಮನ್ನು ಬಿಟ್ಟು ಅಮ್ಮನ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ಅಪ್ಪ ನಮ್ಮನ್ನು ಬಿಟ್ಬಿಟ್ಟು ಹೊರಟರು. ಆದರೂ ಹಳ್ಳಿ ಜೀವನ ಕಷ್ಟವೂ ಇರುತ್ತೆ, ಸುಖವೂ ಇರುತ್ತೆ. ಆದರೂ ತುಂಬ ದಿನ ಕೆಲಸಗಳೆಲ್ಲ ಬೆಂಗಳೂರಲ್ಲಿ ಮಾಡಿ ಹಳ್ಳಿಗೆ ಬಂದು ಗ್ರೀನರಿ ನೋಡೋದು ತುಂಬ ಖುಷಿಯಾಗಿರುತ್ತೆ. ನನ್ನ ಮಗಳಿಗಂತೂ ತುಂಬ ಖುಷಿ ತೋಟ ನೋಡಿ. ಮತ್ತು ಮಣ್ಣಲ್ಲಿ ಆಡೋದಂತಂದರೆ ಅವಳಿಗೆ ತುಂಬ ಖುಷಿ ಕೊಡುತ್ತೆ. ನಾನು ಮಣ್ಣಲ್ಲಿ ಆಟ ಆಡ್ತೀನಮ್ಮ ಅಂತೇಳಿ ಆಟ ಆಡೋಕ್ಕೆ ಶುರು ಮಾಡಿದ್ಲು. ಅಲ್ಲಿಂದ ಹೊರಡೋದಕ್ಕೆ ರೆಡಿ ಇಲ್ಲ. ನಮ್ಮಪ್ಪ ನನಗೆ ಟೈಮ್ ಆಗುತ್ತೆ, ಅವರು ಕೆಲಸ ಇರೋದೆಲ್ಲ ಮಾಡ್ತಾಯಿದ್ರು. ನಂಗೆ ಟೈಮ್ ಆಗುತ್ತೆ, ನೀವು ಹೊರಡಿ, ನಾನು ಬರ್ತೀನಿ ಅಂತ ಹೇಳಿದ್ರು. ಆವಾಗ ನನ್ನ ಮಗಳನ್ನ ಕರ್ಕೊಂಡು ಬಾ ಹೋಗೋಣ ಅಂತ ಅಂದರೆ ಅವಳಿಲ್ಲ, ನಾನು ಇಲ್ಲೇ ಆಟ ಆಡ್ತಾ ಇರ್ತೀನಿ ಅಂತ ಇದ್ಲು. ನಾನು ಕತ್ಲೆ ಆಗುತ್ತೆ, ಚಿರತೆ ಬರುತ್ತೆ ಅಂತ ಎಲ್ಲ ಹೇಳಿದಾಗ ಸರಿ ಆಯಿತು ಬರ್ತೀನಿ ನಡಿಯಮ್ಮ ಅಂತ ಹೊರಟ್ವಿ. ಅಮ್ಮ ನಾನು ಅವಳು ಮನೆಗೆ ಹೋಗ್ತಾ ಇದ್ವಿ. ಅವಳಿಗೆ ನನಗೆ ನಡೆಯೋಕ್ಕಾಗಲ್ಲ, ಎತ್ಕೋ ಅಜ್ಜಿ ಅಂತ ಅವ್ರ ಅಜ್ಜಿಗೆ ಫೋರ್ಸ್ ಮಾಡ್ತಾ ಇದ್ಲು. ನಂಗೆ ನಡೆಯಲ್ಲ ನಾನು ಅಂತ. ಆವಾಗ ಅಮ್ಮ ಅವಳನ್ನ ಎತ್ಕೊಂಡು ನಡ್ಕೊಂಡು ಮನೆಗೆ ಬಂದ್ವಿ. ಅಮ್ಮ ನೈಟು ಊಟಕ್ಕೆ ಅಂಥೇಳಿ ಬೋಂಡ ಮಾಡಿದರು. ಅವ್ರ ಅಪ್ಪನೂ ಬಂದಿದ್ದರು. ಅವ್ರ ಅಪ್ಪನಿಗೆ ತಗೋ ಅಪ್ಪ, ನಾನು ನಿನಗೆ ತಿನ್ನಿಸ್ತೀನಿ, ಅಮ್ಮನಿಗೆ ತಿನ್ನಿಸಲ್ಲ ನಾನು ಅಂತ ಹೇಳಿ ನನಗೆ ಅವ್ರ ಅಪ್ಪನೂ ಅವಳು ಸೇರಿಕೊಂಡು ಕಿಂಡಲ್ ಮಾಡ್ತಾಯಿದ್ರು. ಅವ್ರ ಅಪ್ಪನಿಗೆ ಮಾತ್ರ ತಿನ್ನಿಸ್ತಾ ಇದ್ಲು. ಅವರಪ್ಪ ಎಷ್ಟೇ ಕೊಡು ಅಂದರು ನಾನು ಕೊಡಲ್ಲ, ಅಮ್ಮಂಗೆ ಕೊಡಲ್ಲ ನಾನು ಅಂತ ಹೇಳ್ತಾಯಿದ್ಲು. ಬೋಂಡ ಅಂತೂ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ತಿಂತಾಯಿದ್ಲು. ಬೋಂಡ ತಿನ್ಕೊಂಡು ನಾನು ಅವರಪ್ಪ ಅವಳು ಒಂದು ಸಣ್ಣದಾಗಿ ಚಿಟ್ ಚಾಟ್ ಮಾಡ್ಕೊಂಡು ಕೂತಿದ್ವಿ. ಅವರಪ್ಪ ಎಷ್ಟೇ ಹೇಳಿದ್ರು ಅಮ್ಮಂಗೆ ಕೊಡಂತೇಳಿ, ನಾನು ಕೊಡಲ್ಲ ಅಮ್ಮಂಗೆ, ನಿನಗೆ ಮಾತ್ರ ತಿನ್ನಿಸ್ತೀನಪ್ಪ ಅಂತ ಹೇಳಿ ಅವರಪ್ಪನಿಗೆ ಮಾತ್ರ ತಿನ್ನಿಸ್ತಾಯಿದ್ಲು. ಆಮೇಲೆ ಆಲ್ಫಾಬೆಟ್ಸ್ ಬರಿತೀನಿ ಅಂತ ಹೇಳಿ ಬರ್ಕೊಂಡು ಕೂತಿದ್ಲು. ಆ್ಯಕ್ಚುಲಿ ಮನೆಯಲ್ಲಿದ್ದರೆ ಅವಳು ಯಾವತ್ತೂ ಬರಿತೀನಿ ಅಂತ ಹೇಳೋದೇ ಇಲ್ಲ. ಅಮ್ಮನ ಜೊತೆ ಅಂಗನವಾಡಿಯಲ್ಲಿ ಕಲ್ತಿದ್ಲು ಅನಿಸುತ್ತೆ. ನಾನು ಬರಿತೀನಮ್ಮ ಅಂತೇಳಿ ಆಲ್ಫಾಬೆಟ್ಸ್ ಬರೆದು ತೋರಿಸಿ, ಓಕೆ ಅಮ್ಮ ನಾನು